ಮಕ್ಕಳು 2 ವರ್ಷಗಳ ಕಾಲ ಓದಲು ಅವಕಾಶ ಕಲ್ಪಿಸಿ ಪ್ರಭಾ ನಿರ್ವಹಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಮಕ್ಕಳು 2 ವರ್ಷಗಳ ಕಾಲ ಓದಲು ಬರೆಯಲು ಪಾಲಕರು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅಭಿನಂದನೆಗಳು. ನಿಡವನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾ ನಿಡವನಿರವರು ಹೇಳಿದರು. ಧಾರವಾಡ ನಗರದ ವಿಜ್ಞಾನ ವಿಭಾಗದಲ್ಲಿ ಪಾಲಕರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರಿ ತೇಜಸ್ವಿನಿ ಶಿವಾನಂದ್, ಉಪನ್ಯಾಸಕರಾದ ಡಾಕ್ಟರ್ ಅನನ್ಯ ಗನಿಯನ್, ಅನುಪಮಾ ಬೊಕ್ಟೇವಾಗ್, ಅರ್ಪಿತಾ ಸಜ್ಜನ್, ಕುಮಾರಿ ಭೂಮಿಕಾ, ಭಾವನಾ ಶಿಂಗ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ಪಾಲಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೊದಲಿಗೆ ಶುಕ್ರವಾರದ ಶಿವಶಂಕರ ವೃತ್ತ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತು ಅನ್ನ ಪ್ರಸಾದ ವಿತರಣೆ ಮಾಡಿದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನಿನ್ನ ಗುಣಗಳ ಬಗೆ ಬಗೆಯಿಂದಲೇ ಸ್ತುತಿಪೆನ ತಗೆದ ಭಾಗ್ಯ ನೀಡಿದಂತ ಮದ್ದವರ ಮಹಾಲಕ್ಷ್ಮಿಗೆ ಮಂಗಳಾರತಿ ತಂದು ಬೆಳಗಿರೆಯ ಭೋಜಾಸನ ರಾಣಿಗೆ ನಿಗಮವೇ ಕೆಳಗಿನ ಗುಣಗಳ ಬಗ್ಗೆ ಶ್ರೀಮಾತೆಗೆ ನೀರು ಮೀಸಲು ಎಂದು ನೀರು ತರಲು ಹೋದೆ, ನೀರು ಮೀಸಲವೆಂದು ನೀರು ತರಲು ಹೋದೆ, ಜಾಣ ಮೀನು ಬಂದು ನೀರು ಎಂಜಲು ಮಾಡಿ ಬೆಳಗಿರೆ ನಾರಿಯರು ಮಹಾಲಕ್ಷ್ಮಿಗೆ ಪಿಲ್ಲೆ ಕಾಲು ಹೆಜ್ಜೆ ಲಿಂಗ ಜಯ ಜಯ ಲಿಂಗ ಜಯ ಜಯ ಲಿಂಗ ಜಯ ಜಯ ಪ್ರಾಣಲಿಂಗ ಪಾಪ ಭಂಗ ಪಾರ್ವತಿ ಪ್ರಿಯ ಪ್ರಾಣಲಿಂಗ ಪಾಪ ಭಂಗ ಪಾರ್ವತಿ ಪ್ರಿಯ ಪಾಯ ಪರಶಿವ ಪಾಯ ಪರಶಿವ ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ ಜಯ ಪಾವಲಿಂಗ ಭವತಿ ಭಂಗ ಭಕ್ತ ಪಾಲಕ ಪಾವಲಿಂಗ ಭವತಿ ಭಂಗ ಭಕ್ತ ಪಾಲಕ. ಈ ಬಾಳನು ಬೆಳಕಾಗಿಸು ಹೇ ಶಾರದೆ. 2004ರಲ್ಲಿ ಅಂದ್ರೆ 21 ವರ್ಷದ ಹಿಂದೆ ಮೊದಲ ಬಾರಿಗೆ ನಾವು ನಿಡ್ವಣಿ ಇನ್ಫೋಟೆಕ್ ಅಂತ ಹೇಳಿ ಜುಬ್ಲಿ ಸರ್ಕಲ್ ನಲ್ಲಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋದ್ರಿಂದ ನಾವು ಎಜುಕೇಶನ್ ಫೀಲ್ಡ್ಗೆ ಮೊದಲೇ ಬಾರಿ ಕಾಲಿಟ್ಟಿದ್ದು. ಅಲ್ಲಿಂದ ಒಂದೊಂದೇ ಸಂಸ್ಥೆಗಳನ್ನ ಆಡ್ ಮಾಡ್ತಾ ಈ ವರ್ಷ ನಾವು ಸೈನ್ಸ್ ಅಥವಾ ಹೊಸ ಬ್ರಾಂಚ್ ಅನ್ನು ಇಲ್ಲೇ ಶುರು ಮಾಡುವಂತ ಡಿಸಿಷನ್ ತಗೊಂಡ್ವಿ. ನಿಡ್ವಣಿ ಇನ್ಫೋಟೆಕ್ ಆದ್ಮೇಲೆ ಬಿಕಾಮ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಅದರ ನಂತರ PU ಕಾಮರ್ಸ್, ಅದರ ನಂತರ PU ಆರ್ಟ್ಸ್, ಅದರ ನಂತರ ಈಗ ಸೈನ್ಸ್ ವಿತ್ ನೀಟ್ JEE ಅಂಡ್ ಕಾಮರ್ಸ್ ವಿತ್ CA ಫೌಂಡೇಶನ್. ಅದರ ಜೊತೆಗೆ ಇಲ್ಲೇ ಇನ್ನೊಂದು ನಿಡ್ವಣಿ ಇನ್ಫೋಟೆಕ್ ಬ್ರಾಂಚ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಈ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪಾಲಕರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ತಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಅಥವಾ ನಮ್ಮ ಶಿಕ್ಷಣ ಸಂಸ್ಥೆ
ಇದ್ರಲ್ಲ, ನಾನು ಸದಾ ಚಿರಋಣಿ. ಅದೇ ತರ ನಮ್ಮಲ್ಲಿ ಸಿಬ್ಬಂದಿ ವರ್ಗ, ಪ್ರಾಂಶುಪಾಲರನ್ನ ಹಿಡ್ಕೊಂಡು, ಟೀಚರ್ಸ್ ಹಿಡ್ಕೊಂಡು, ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಯ ಒಂದು ಫೌಂಡೇಶನ್ ಅಥವಾ ಪಿಲ್ಲರ್ಸ್ ಅಂತ ನಾವು ಹೇಳ್ಬೋದು. ಅವರೆಲ್ಲರೂ ಎಷ್ಟರ ಮಟ್ಟಿಗೆ ಡೆಡಿಕೇಟೆಡ್ ನೋಡಿರ್ಬೇಕು. ನೀವು ಕೂಡ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿ ಒಂದು 3-4 ತಿಂಗಳು ಆಯ್ತು. ತಮ್ಮ ಮಕ್ಕಳ ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಅವರು ಕೇರ್ ತಗೋತಾರೆ. ಇದು ಹೊಸ ಕಾಲೇಜು ಅಂತ ಹೇಳಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಅಲ್ಲಿ 13 ವರ್ಷದಿಂದ ಸ್ಟೇಷನ್ ರೋಡ್ ನೋಡೋ ಬ್ರಾಂಚ್ ಅದ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳದಾರ. ಅಲ್ಲೂ ಕೂಡ ಪ್ರತಿಯೊಬ್ಬ ಆರ್ಟ್ಸ್ನವರು ಇದ್ದಾರೆ, ಬಿಕಾಮ್ದವರು ಇದ್ದಾರೆ, ಕಾಮರ್ಸ್ದವರು ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದೇ ನಮ್ಮ ಮಕ್ಕಳು ಅನ್ನೋ ಹಾಗೆ ಅವ್ರನ್ನ ಕೇರ್ ತಗೊಳ್ತಾರೆ. ಪಾಲಕರಾದ ತಮಗೆಲ್ಲರಿಗೂ ಗೊತ್ತದ, ಇವತ್ತಿನ ಕಾಲದೊಳಗ 1, 2, 3 ಮಕ್ಕಳನ್ನ ಕೂಡ ನಾವು ನಿಭಾಯಿಸೋದು ಎಷ್ಟು ಕಷ್ಟ ಆದ್ರ ಅಂತ ಹೇಳಿ. ಆದ್ರ ಕಾಲೇಜಿನಲ್ಲಿ ಇಲ್ಲಿ 500 ಮಕ್ಕಳನ್ನ ಈ ಮಾತೆಯರು ಅಥವಾ ಸರ್ ಅಂತ ಹೇಳ್ಬೋದು, ಅವರು ಇವ್ರನ್ನೆಲ್ಲರನ್ನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಇದು ಸಣ್ಣ ವಿಷಯ ಅಲ್ಲ, ಪ್ರತಿಯೊಂದನ್ನು ಕೂಡ ನೋಡ್ಬೇಕಾಗ್ತದೆ. ಎಷ್ಟೋ ತಾಯಂದಿರು ಕೂಡ, ಈಗ ತಂದೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾನ ಅಂತಂದ್ರೆ ಇವತ್ತಿನ ದಿನ ಸಾಕಾಗೋದಿಲ್ಲ. ತಾಯಿನೂ ಕೂಡ ಎಷ್ಟೊಂದು ಕೆಲಸದಲ್ಲಿ ಅಥವಾ ಮನೆಗೆ ಅವನ ಆಧಾರ ಆಗೋದ್ರಲ್ಲಿ ಇವತ್ತಿನ ದಿನ ಅನಿವಾರ್ಯ ಆಗದ. ಎಲ್ಲ ತುಟ್ಟಿ ಆಗ್ತಾ ಇರೋದು ಒಂದು ಕಾರಣ ಇರ್ಬೋದು, ಅಥವಾ ಬೇರೆ ಬೇರೆ ಕಾಂಪಿಟೇಷನ್ಸ್, ಮತ್ತೊಂದು ಅನ್ಸರ್ಟನಿಟಿ, ರಿಸ್ಕ್, ಇವೆಲ್ಲ ಏನಾಗದಲ್ಲ, ತಂದೆ ತಾಯಿ ಇಬ್ರು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ಒಳಗ ಹೊಳ್ಳಿ ಮನೆಗೆ ಬಂದ್ಮೇಲೆ ಮಕ್ಕಳಿಗೆ ಟೈಮ್ ಕೊಡೋದು ಕೂಡ ಕಷ್ಟ ಆಗ್ತಾ ಇದೆ. ಅಂತದ್ರಲ್ಲಿ ನಮ್ಮ ಟೀಚರ್ಸ್ ಇದಾರಲ್ಲ, 500 ಮಕ್ಕಳನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ರಿಯಲಿ ಐ ಸಲ್ಯೂಟ್ ದೆಮ್. ನನಗೆ ಅರ್ಥ ಆಗ್ತದ, ಎಷ್ಟೋ ಪಾಲಕರು ಇಲ್ಲಿ ಬಂದವರು ನಿಮ್ಮ ಮಕ್ಕಳನ್ನ ನಮ್ಮಲ್ಲಿ ಹಾಸ್ಟೆಲ್ಗೆ ಇಟ್ಟಿರ, ಬಾಯ್ಸ್ ಹಾಸ್ಟೆಲ್ ಇರ್ಬೋದು, ಗರ್ಲ್ಸ್ ಹಾಸ್ಟೆಲ್ ಇರ್ಬೋದು. ನಾನು ಒಬ್ಬ ತಾಯಿಯಾಗಿ ನನಗೆ ಅರ್ಥ ಆಗ್ತದ, ನಮ್ಮ ಮಗುವನ್ನ ಒಂದು ಸಾರಿ ಬಿದ್ರು ಕೂಡ ಅವ್ರಿಗಿಂತ ಹೆಚ್ಚು ನಾವು ಅಂದಿರ್ತೀವಿ. ಅವ್ರನ್ನ ಒಂದು ಚೂರು ತೊಂದರೆ ಆಗದ ಹಾಗೆ ನೋಡ್ಕೊಂಡಿರ್ತೀವಿ. ಅಂತದ್ದು ಧಾರವಾಡದ ಬಂದು ಎಷ್ಟೆಷ್ಟೋ ದೂರದಿಂದ, ಗುಲ್ಬರ್ಗ, ರಾಯಚೂರು, ಮತ್ತೊಂದ್ ಕಡೆಯಿಂದ ದಾವಣಗೆರೆ, ಅಷ್ಟು ದೂರದಿಂದ ತಮ್ಮ ಮಕ್ಕಳನ್ನ, 16 ವರ್ಷದ ಮಕ್ಕಳನ್ನ ನಮ್ಮ ಕೈಯಲ್ಲಿ, ನಮ್ಮ ಉಡಿಯಲ್ಲಿ ಹಾಕಿ ಹೋಗಿರಿ ನೀವು. ಆದ್ರೂ ನಿಮಗೆಲ್ಲರಿಗೂ ಮಕ್ಕಳು ಬಿಟ್ಟಿರೋದು ಎಷ್ಟು ಮಟ್ಟಿಗೆ ಕಷ್ಟ ಆಗ್ತದ ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ ತ್ಯಾಗ ಏನದಲ್ಲ ಅದು ಸಣ್ಣದಲ್ಲ. ಪ್ರತಿದಿನ ಮಕ್ಕಳನ್ನ ಹಬ್ಬ ಅಥವಾ ಮನೆಯಲ್ಲಿ ಪೂಜಾ ಇರಬಹುದು, ಅಥವಾ ಜಾತ್ರೆ ಇರಬಹುದು, ಅಥವಾ ಮನೆಯಲ್ಲಿ ಏನೋ ಒಂದು ತೊಂದರೆ ಇರಬಹುದು, ಯಾವುದ್ರ ಜೊತೆನೂ ಈ ಮಕ್ಕಳು ನಿಮ್ಮ ಜೊತೆಗೆ ಇರೋದಿಲ್ಲ. ಇನ್ನ ಡೇ ಸ್ಕಾಲರ್ಸ್ ಅಂತ ನಾವೇನಂತೇವಿ, ದಿನಾಲೂ ಅವರು ಮುಂಜಾನೆ ಕಾಲೇಜಿಗೆ ಬರ್ತಾರೆ, ಈವ್ನಿಂಗ್ ರಾತ್ರಿ ನಿಮ್ ಮನೆಗೆ ಹೊಳೆ ಬರ್ತಾರಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಓನ್ಲಿ ಲಾರ್ಡ್ಸ್ ಫಾರ್ ದೆಮ್. ಲಾರ್ಡ್ಸ್ಗಿಂತ ಏನು ಹೆಚ್ಚಿಗೆ ಇಲ್ಲ. ಯಾಕಂದ್ರೆ ಮುಂಜಾನೆ 8:30 ಅಂದ್ರೆ ಇಲ್ಲಿ ಇರ್ಬೇಕು ಅಂದ್ರೆ ಆ ಮಕ್ಕಳು 7, 7:30, 6:30, 6 ಗಂಟೆಗೆ ನಮ್ಮ ಊರನ್ನ ಬಿಡಬೇಕಾಗ್ತದ. ಆಮೇಲೆ ಇಡೀ ದಿನ ಇಲ್ಲಿ ಮುಂಜಾನೆ ಒಂದ್ಸಾರಿ 8:30 ಇಂದ 8:50 ಪ್ರೇಯರ್ ಆಯ್ತು ಅಂದ್ರೆ 8:50 1:30 ಕೂಡ ಬೋರ್ಡ್ ರಿಲೇಟೆಡ್ ಸಿಲೆಬಸ್ ಕ್ಲಾಸಸ್ ಆಗ್ತಾವ. 1 hour 10 minutes ಒಂದೊಂದು ಕ್ಲಾಸು. ಆಮೇಲೆ ಒಂದು 40 minutes ನಾವು ಲಂಚ್ ಬ್ರೇಕ್ ಬಿಡ್ತೀವಿ. ಆಮೇಲೆ ಅಗೈನ್ ಕಾಂಪಿಟೇಟಿವ್ ಅಂಡ್ ಲ್ಯಾಂಗ್ವೇಜಸ್ ರಿಲೇಟೆಡ್ ಕ್ಲಾಸಸ್ ಆಗ್ತವೆ. ಇವನಿಗೆ ಒಂದು 15 ನಿಮಿಷ ಅಷ್ಟೇ ನಾವು ಈಗ ಸ್ನಾಕ್ಸ್ ಬಿಡ್ತಾ ಇದೀವಿ. ಯಾಕಂದ್ರೆ ಮುಂದೆ 25 minutes ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾರದ್ದು ಇಂಗ್ಲಿಷ್ ವೀಕ್ ಅದ, ಕನ್ನಡ ಮೀಡಿಯಂ ನಿಂದ ಬಂದಾರ, ಅವ್ರಿಗೆಲ್ಲರಿಗೂ ಸ್ಪೆಷಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸ್ಟಡಿ ಅವರೊಳಗೂ ಕೂಡ ಈಗ ರೀಸೆಂಟ್ ಆಗಿ ಕೆಲವೊಂದು ಚೇಂಜಸ್ ಅನ್ನು ತಗೊಂಡ್ ಬಂದಿವಿ. ಬೇಸ್ಡ್ ಆನ್ ಮಕ್ಕಳನ್ನ ಕರೆದು, ಟಾಪರ್ಸ್ 5 ಜನ ಕರೆದು, ಎವರೇಜ್ ಇರೋರ್ನ 5 ಜನ ಕರೆದು, ವೀಕ್ ಇರೋರ್ನ 5 ಜನ ಕರೆದು, ಬೇರೆ ಬೇರೆ ಮೀಟಿಂಗ್ ಮಾಡಿ ಅವ್ರ ಒಪಿನಿಯನ್ ಏನದ,
ನಾವೇನ್ ಕಲಿಸ್ತಾ ಇದ್ದೇವೆ ಯಾಕಂದ್ರೆ ಸೈನ್ಸ್ ನಮಗೂ ಕೂಡ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ಗೆ, ಹಿಂಗಾಗಿ ನಮ್ಮಿಂದ ಏನೂ ಒಂದು ಕಡಿಮೆ ಆಗಬಾರ್ದು. ಮಕ್ಕಳ ಎಷ್ಟು ಮಟ್ಟಿಗೆ ತಂದೆ ತಾಯಿ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ತ್ಯಾಗ ಮಾಡಿ ಇಷ್ಟೊಂದು ನಿಮ್ಗೆ ದುಡ್ಡಿನ ತೊಂದರೆ ಕೆಲವೊಬ್ರಿಗೆ ಇರಬಹುದು, ಆದ್ರೂ ಕೂಡ ಇಷ್ಟೊಂದು ಫೀಸ್ ಕೊಟ್ಟು ಪ್ರತಿಯೊಂದು ಯೂನಿಫಾರ್ಮ್ ಬುಕ್ಸ್ ಮತ್ತೊಂದು ಎಲ್ಲದಕ್ಕೂ ಕೊಟ್ಟು ನೀವು ಇಲ್ಲಿ ಕಳಿಸ್ತಾ ಇದ್ದೀರಲ್ಲ. ಸೊ ಅದನ್ನ ನಾವು ಮೀಟ್ ಮಾಡಬೇಕು, ಎಲ್ಲರೂ ಕಡಿಮೆ ಮಾಡಬಾರ್ದು. ನಿಮ್ಮ ತ್ಯಾಗ ಅಥವಾ ನಿಮ್ಮ ತೊಂದರೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸ್ಬೇಕು ಅನ್ನೋದಕ್ಕಾಗಿ ಮಕ್ಳಿಗೆ ಕರೆದು ಆಮೇಲೆ ನಾವು ಮೀಟಿಂಗ್ ಮಾಡಿ ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಸ್ಟಡಿ ಅವರ್ನಾಗ ಇಡೀ ವಾರ ಒಬ್ಬ ಟೀಚರ್ ಅನ್ಕೊಡ್ರಿ, ಫಿಸಿಕ್ಸೋ ಕೆಮಿಸ್ಟ್ರಿನೋ ಬಯಾಲಜಿನೋ ಅಥವಾ ಮತ್ತೊಂದು ಅದನ್ನ ಇಡೀ ವಾರ ಏನ್ ಕಲ್ಸಿರ್ತಾರ 6ರಿಂದ 7 ಗಂಟೆ ಕಂಪಲ್ಸರಿ ಅದು ರಿವಿಷನ್ ಆಗ್ಬೇಕು ಅಂತ ಮಕ್ಕಳು ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಅಕಾರ್ಡಿಂಗ್ಲಿ ಇಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಡೇ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನಾವು ಮಕ್ಳಿಗೆ ಕರೆದ್ವಿ, ಹೆಂಗ್ ಅನಿಸ್ತಾ ಇದೆ ಈಗ ಅಂತ. ಇದ ಚಲೋ ಆಗ್ಲಿಕ್ಕತ್ತದ್ರಿ, ಹೋಲ್ ವಾರದ ಒಳ್ಳೆ ರಿವಿಷನ್ ಆಗ್ತದ ನೋಡ್ರಿ. ಮಾರ್ನಿಂಗ್ ಬೋರ್ಡ್ ಎಕ್ಸಾಮ್ ಸಿಲೆಬಸ್ ಆಗ್ತದ, ಮಧ್ಯಾಹ್ನ ಅದ್ರ ಮೇಲೆ ಕಾಂಪಿಟೇಟಿವ್ ಆಗ್ತದ, ಹೊಳ್ಳೆ ಮತ್ತೆ ಸಾಯಂಕಾಲ 6ರಿಂದ 7 ಇಡೀ ವಾರದ ರಿವಿಷನ್ ಆಗ್ತದ. ಇಲ್ಲೇ 3 ಸಾರಿ ರಿವಿಷನ್ ಆಗೋದ್ರಿಂದ ಮಕ್ಕಳು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಆಗ್ತದ. ಅದಕ್ಕೆ ಮಕ್ಕಳು ಇದನ್ನೆಲ್ಲ ಮುಗಿಸಿ ಸ್ಟಡಿ ಅವರ್ ಮುಂದೆ 6ರಿಂದ 7 ಆದ್ಮೇಲೆ ಎಷ್ಟೋ ಮಕ್ಕಳಿಗೆ 7ರಿಂದ 7:45 ಅವ್ರಿಗೆ ಏನೇನ್ ಡೌಟ್ಸ್ ಇರ್ತಾವ ಅದನ್ನೆಲ್ಲಾನು ಕ್ಲಿಯರ್ ಮಾಡ್ತಿರ್ತಾರೆ ಟೀಚರ್ಸ್. ಇಲ್ಲೇ 7:45 ಆಯ್ತು ಅಂತಂದ್ರೆ ಅವ್ರು ಯಾವಾಗ ಮನೆ ಮಾಡ್ತಾರೆ, ಬಸ್ ಹಿಡಿದು ಮನೆ ಮಾಡ್ಕೋದು. ಸೊ ಇಟ್ಸ್ ಅ ಕೈಂಡ್ ಆಫ್ ಲಾಡ್ಸ್ ಫಾರ್ ದಮ್. ಅದೇ ತರ ನೀವು ಕೂಡ ತಾಯಂದ್ರು ತಂದೆ ಅವ್ರದ್ದು ಕೂಡ ಸಪೋರ್ಟ್ ಇದ್ದಲ್ಲೇ ಆಗ್ತದ. ಅವರು ಮುಂಚಾನೆ ಮಕ್ಕಳು 7:30 ತನ ಮನೆ ಬಿಡ್ತಾರೆ ಅಂತಂದ್ರೆ ಎವ್ರಿ ಡೇ ನೀವು ಅವ್ರಿಗೆ ಫುಡ್ ಇಂದ ತಯಾರು ಮಾಡಿ ಕಳಿಸ್ಬೇಕಾಗ್ತದ. ಸಣ್ಣ ವಿಷಯ ಅಲ್ಲ, ಒಂದು ದಿನ ಅಲ್ಲ, 2 ದಿನ ಅಲ್ಲ, 2 ವರ್ಷದವರೆಗೇನು, ಮುಂದೂ ಕೂಡ ಹೆಂಗೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಕೂಡ ನೀವು 5 ಕೇಳ್ತಿರೋ, 5:30 ಹೇಳ್ತಿರೋ, 4 ಹೇಳ್ಬೇಕಾಗ್ತದೋ, ಎದ್ದು ನೀವು ಅವ್ರ ಸಲುವಾಗಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಬೇರೆ. ಯಾಕಂದ್ರೆ ರಾತ್ರಿ ತನ ಮಕ್ಕಳು ಇರ್ತಾರಲ್ಲ, ಮತ್ತೆ ಚೆನ್ನಾಗಿ ಓದ್ಬೇಕನ್ನೋದೊಂದು ಇರ್ತದೆ. ಹೆಂಗೋ ಫುಡ್ ಮಾಡಿದೆ ಕಳಿಸಿದೆ ಆಗುದಿಲ್ಲ. ಹೀಗಾಗಿ ಅವ್ರಿಗೆಲ್ಲರಿಗೂ ಫುಡ್ ತಯಾರು ಮಾಡಿ ಕಳಿಸೋದು, ಅವ್ರು ತಯಾರು ಮಾಡಿ ಕಳಿಸೋದು. ಸೊ ರಿಯಲಿ ಐ ಹ್ಯಾಟ್ಸ್ ಆಫ್ ಟು ಯು. ಸಣ್ಣ ಸಣ್ಣ ಸ್ಕೂಲುಗಳಿಗೂ ಕೂಡ ವಿಸಿಟ್ ಮಾಡಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರ ಅವರು. ಹೊಳ್ಳೆ ಹೋದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಆದ್ಮೇಲೆ ಒಂದು ಸ್ಕೂಲ್ನಾಗ ಗೆಸ್ಟ್ ಆಗಿ ಹೋಗ್ತಾರ ಅವರು. ಅವಾಗ ಅಲ್ಲಿ ಪೇರೆಂಟ್ಸ್ ಬಂದಿರ್ತಾರ, ಪೇರೆಂಟ್ಸಿಗೆ ಹೇಳ್ತಾರ, ಅವ್ರ ದೇಶದ ಪೇರೆಂಟ್ಸಿಗೆ ಹೇಳ್ತಾರೆ ಏನಂತ ಹೇಳಿ ಅಂತಂದ್ರೆ, ಎಲ್ರು ನಮ್ಮ ದೇಶದ ಮಾತೆಯರು ಅಥವಾ ಪೇರೆಂಟ್ಸ್ ಎಚ್ಚೆತ್ಕೋಬೇಕಾಗ್ಯದ. ಯಾಕಂದ್ರೆ ನಾ ಭಾರತಕ್ಕೆ ಹೋಗಿ ಬಂದೀನಿ, ಅಲ್ಲಿಯ ಮಾತೆಯರನ್ನ ನಾ ನೋಡಿ ಬಂದೀನಿ, ಅವ್ರ ಮಕ್ಕಳ ಸಲುವಾಗಿ ಅವ್ರು ಎಷ್ಟು ಡೆಡಿಕೇಟೆಡ್ ಅದಾರ ಅನ್ನೋದನ್ನ ನಾ ನೋಡಿ ಬಂದೀನಿ. ನಾವು ಹಿಂಗೆ ಹೋದ್ವಿ ಅಂತಂದ್ರೆ ಒಂದು ದಿನ ನಮ್ಮಲ್ಲಿರುವಂತ ಎಲ್ಲಾ ನೌಕರಿಗಳನ್ನು ಭಾರತೀಯ ಯುವಕರು ತಗೋತಾರ, ಹೊರತಾಗಿ ನಮ್ಮವ್ರ ಅನ್ಎಂಪ್ಲಾಯ್ಡ್ ಆಗ್ತಾರೆ ಅಂತ ಹೇಳಿ. ಸೊ ಇದು ಬಿಲ್ ಕ್ಲಿಂಟನ್ ಅವರು ಹೇಳಿದಂತ ಮಾತು. ಅದಕ್ಕೆ ನಮ್ಮ ಭಾರತದ ಮಾತೆಯರು ನೋಡ್ರಿ ಎಷ್ಟು ರಿಯಲಿ ಎಲ್ಲೂ ಸಿಗುದಿಲ್ಲ. ನಮ್ಮಲ್ಲಿ ಅಷ್ಟು ಡೆಡಿಕೇಟೆಡ್ ಆಗಿ ನಮ್ಮಲ್ಲಿ ಎಲ್ಲರೂ ಮಾಡ್ತಾ ಇದ್ದೇವೆ ನಾವು ಟೀಮ್ ವರ್ಕ್. ಆದ್ರೆ ನಿಮ್ಮ ಸಪೋರ್ಟ್ ಇಲ್ಲ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಇದು 2 ವರ್ಷ ಮಾತ್ರ. ನಾನು ಕೂಡ ಭಾರತೀಯರು ಸಂಸ್ಕಾರಗಳನ್ನ ಕಲಿಸ್ಬೇಕು, ಪೂಜೆ ಒಳಗೆ ಪ್ರೆಸೆಂಟ್ ಇರ್ಬೇಕು, ನಾನು ಎಕ್ಸೆಪ್ಟ್ ಮಾಡ್ತೀನಿ. ಬಟ್ ಒಂದೇನಂದ್ರೆ ಈ 2 ವರ್ಷ ಮಾತ್ರ ದಯವಿಟ್ಟು ಪೂಜೆ ಮತ್ತೊಂದು ಇದ್ರೆ ಸಂಡೇನೇ ಇಟ್ಕೊಳ್ರಿ. ಹೆಚ್ಚಾಗಿ ಸಂಡೇ ನಾವು ಕ್ಲಾಸ್ ಇರ್ತಾ ಇಲ್ಲ, ಸಂಡೇನೇ ಇಟ್ಕೊಳ್ರಿ. ಆಮೇಲೆ ನಂತರ ಯಾವುದಕ್ಕೂ ಕೂಡ ನಾವು ಊರಿಗೆ ಹೊಂಟೇನಿ, ಅದಕ್ಕೆ ಕರ್ಕೊಂಡು ಹೊಂಟೇನಿ, ನಮ್ಮ ನೆಗಣ್ಣಿ ಮಗಳದೇ ಮದುವಿತ್ತು, ಹೆಂಗ್ ಬಿಡ್ಲಿಕ್ಕೆ ಆಗ್ತದ್ರಿ? ದಯವಿಟ್ಟು ಇದು 2 ವರ್ಷ ನನ್ನೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಈ 2 ವರ್ಷ ಎಲ್ರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ರಿ. ಸೊ ನಾವು ನಿಮ್ಮ ಮಕ್ಕಳಿಗೆ ಏನ್ ಸಾಧ್ಯದ ಮ್ಯಾಕ್ಸಿಮಮ್ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೇವೆ. ಒಂದು ಸಂಸ್ಕಾರ ಹಿಡ್ಕೊಂಡು ಮತ್ತೊಂದು ಹಿಡ್ಕೊಂಡು ಎಲ್ಲರೂ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ನಮ್ಮಿಂದ ಇನ್ನೂ ಏನಾದ್ರೂ ಆಗ್ಬೇಕಾಗಿದ್ರೆ, ಯಾಕಂದ್ರೆ ಮಕ್ಕಳು ಕೆಲವೊಂದ್ಸರಿ ನಮ್ಮದು ಶೇರ್ ಮಾಡ್ಕೊಳಂಗಿಲ್ಲ, ನಿಮ್ಮಂದ ಹೇಳ್ಕೊತಾರೆ. ಹಂಗೇನಾದ್ರೂ ನಮ್ಮಲ್ಲೇ ಬದಲಾವಣೆ ನೀವು ಕೇಳಿದ್ರಿ ಅಂತಂದ್ರೆ ಏನಾರ ಪಾಸಿಬಲ್ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಮಕ್ಕಳಿಗೆ ನೀವು 4 ಗಂಟೆಗೆ ಬಿಡ್ರಿ ಅಂದ್ರೆ ನಾವು ಕಳ್ಸಂಗಿಲ್ಲ. ಆಮೇಲೆ ಯೂನಿಫಾರ್ಮ್ ಬೇಕು, ID ಕಾರ್ಡ್ ಬೇಕು, ಆಮೇಲೆ ಹೋಮ್ವರ್ಕ್ ಮಾಡ್ಲೇಬೇಕು, ನೋಟ್ಸ್ ಬರೀಲೇಬೇಕು. ನಾವು ಸ್ವಲ್ಪ ಕಿರಿಕಿರಿ ಮಾಡೋ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ಯಾರ. ಆದ್ರೂ ಕೂಡ ಈಗ ಎಲ್ಲಾ ಸ್ಟೂಡೆಂಟ್ ಎಲ್ಲಾ ವಿಷಯದೊಳಗೂ ಎಕ್ಸ್ಪರ್ಟ್ ಇರೋದಿಲ್ಲ, ಒಂದು ವೀಕ್ ಇರ್ತೈತೆ. ಅದು ಹೆಚ್ಚು ನಮ್ಮ ಹಳ್ಳಿಯಿಂದ ಬಂದ ವಿದ್ಯಾರ್ಥಿಗಳು
ವಿದ್ಯಾರ್ಥಿನಿ ಇರ್ಬೋದು ಮ್ಯಾಥ್ಸ್ ಇಂಗ್ಲೀಷ್ ಸ್ವಲ್ಪ ಡೌನ್ ಇರ್ತದೆ. ಉಳಿದಿದ್ದೆಲ್ಲ ಹಿಂಗ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ. ಅದಕ್ಕೆ ನಂದು ಏನಂತಂದ್ರೆ ಅವು ಮ್ಯಾಥ್ಸ್ ಹೆಚ್ಚಾಗಿ ಮ್ಯಾಥ್ಸ್ ನಮ್ಗೆ ಸ್ವಲ್ಪ ಟಫ್ ಆಗಿರ್ತದೆ ಎಲ್ಲ ವಿದ್ಯಾರ್ಥಿಗಳು ಕೈಯಿಂದ ಬಂದು ಕೆಲವೊಬ್ಬರಿಗೆ. ಅದಕ್ಕೆ ಅವ್ರನ್ನ ಪರ್ಸನಲ್ ಆಗಿ ಅವ್ರದ್ದು ಇದನ್ನ ಕಂಡು ಸ್ವಲ್ಪ ಮ್ಯಾಥ್ಸ್ ಬಗ್ಗೆ ಹೆಚ್ಚಿನ ಹೋಗ್ಬೇಕಂತೇಳಿ ನಂದು ಆಸೆ. ಮ್ಯಾಥ್ಸ್ ಎಲ್ಲಾರು ತಲೆ ಕೂತ್ಬಿಟ್ಟದ ಅಷ್ಟ ಟಫ್ ಅದ ಅಂತ ಹೇಳಿ ನೀವು ಸಜೆಷನ್ಸ್ ಗಳನ್ನ ನಿಜವಾಗ್ಲೂ ನಾವು ತಗೋತೀವಿ ಸರ್, ಇಂಪ್ರೂವ್ ಮಾಡ್ತೀವಿ. ನಮ್ಮ ಪ್ರಾಚಾರ್ಯರು ಅದಕ್ಕೆ ಆನ್ಸರ್ ಆಲ್ರೆಡಿ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಕ್ಲಾಸ್ ಅಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ ನಾವು ಇಂಡಿವಿಜುವಲಿ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ನಾವೆಲ್ಲರೂ ಮಾತಾಡ್ತಿರ್ತೀವಿ. ಬಟ್ ಇನ್ನೂ ಅವ್ರ ಕಡೆ ಆರು ಸಬ್ಜೆಕ್ಟ್ ಅಲ್ಲಿ ವೆದರ್ ಇಟ್ ಇಸ್ ಕೆಮಿಸ್ಟ್ರಿ, ಮ್ಯಾಥ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ, ಡೌಟ್ ಇತ್ತಂದ್ರೆ ಈ ಎಲ್ಲಾನು ನಾವು ಬೀಯಿಂಗ್ ಅ ಪ್ರಿನ್ಸಿಪಲ್ ನಾವು ಅಷ್ಟೇ ಮಾಡಕ್ ಸಾಧ್ಯ. ಅಂಡ್ ಬೀಯಿಂಗ್ ಅ ಮ್ಯಾಥ್ಸ್ ಟೀಚರ್ ಅವರಿಗೆ ಮ್ಯಾಥ್ಸ್ ಅಷ್ಟೇ ಗೊತ್ತಿದೆ. ಸೊ ಹೀಗಾಗಿ ನಾವೇನ್ ಮಾಡಿದ್ವಿ, ಮೆಂಟರ್ಶಿಪ್ ಅನ್ನೇ ಮಾಡ್ಕೊಂಡಿದ್ವಿ. ಒಂದು ಲೆಕ್ಚರರ್ಗೆ ಮಿನಿಮಮ್ ಆಗಿ 5 ರಿಂದ 6 ಸ್ಟೂಡೆಂಟ್ ಅನ್ನು ಕೊಟ್ಬಿಡ್ತೀವಿ. ಸೊ ಇದು ಮೆಂಟರ್ಶಿಪ್ ಸಿಸ್ಟಮ್ ಅನ್ನ ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಈ ಮೆಂಟರ್ಶಿಪ್ ಅಲ್ಲಿ ಏನಪ್ಪಾ ನಾವು ಮೇನ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಂತ ಹೇಳಿದ್ರೆ, ಈಗ ಒಂದು ಸ್ಟೂಡೆಂಟ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ, ಅದು ಅವ್ರದೇ ರಿಲೆವೆಂಟ್ ಸಬ್ಜೆಕ್ಟ್ ಅಂತ ಅಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ ಫೇಲ್ ಆದ್ರು ಅವ್ನ ಪರ್ಸನಲಿ ಪ್ರಾಬ್ಲಮ್ ಏನೇ ಇತ್ತು, ವೆದರ್ ಇಟ್ ಇಸ್ ಫೈನಾನ್ಷಿಯಲಿ, ಫ್ಯಾಮಿಲಿಯಲ್ಲಿ ಇರ್ಬೋದು, ಕ್ಲಾಸ್ ಅಲ್ಲಿ ಇರ್ಬೋದು, ಆ ಮೆಂಟರ್ ಕಡೆಗೆ ಹೋಗಿ ಅವ್ರು ಕೇಳಿ ಲೈಕ್ ಹೆಂಗಂದ್ರೆ ಹೋಲ್ ಅಂಡ್ ಸೋಲ್ ಎಲ್ಲಾನು ಆ ಮೆಂಟರ್ಗೆ ರಿಲೆವೆಂಟ್ ಇರುತ್ತೆ. ಈಗ ಅದೇ ತರ PCMB ಫ್ಯಾಕಲ್ಟೀಸ್ ಆಗಿರ್ಬೋದು, ನಾವು ಕನ್ನಡ ಮತ್ತು ಇಂಗ್ಲಿಷ್, ಈ ಒಂದು ಲೆಕ್ಚರಿಗೆ 5 ಸ್ಟೂಡೆಂಟ್ ಆಲ್ರೆಡಿ ಅಲೌಟ್ ಮಾಡಿದ್ವಿ. ಬಹಳಷ್ಟು ಚೇಂಜಸ್ ಆಗ್ತಿದೆ. ಸ್ವಲ್ಪ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಕಾಳಜಿ ಜಾಸ್ತಿ ಬೇಕಂತ. ಯಾಕಂದ್ರೆ ಯಾಕೆ ಒಂದಿನ ಬಂದಿಲ್ಲ, ಇವತ್ತು ಯಾಕೆ ಬಂದಿಲ್ಲ, ಇಲ್ಲಿ ಮೇಡಮ್ ಆರಾಮ್ ಇರ್ಲಿ, ಬಿಕಾಸ್ ಐ ಡೋಂಟ್ ನೋ ಅವ್ರ ಫುಡ್ ಸಿಸ್ಟಮ್ ಯಾವ ತರ ಮೇಂಟೈನ್ ಮಾಡಕತ್ತಾರ. ನಾ ಕೇಳ್ತೀನಿ, ವೆಜಿಟೇಬಲ್ಸ್ ತಿಂತೀರಾ, ಫ್ರೂಟ್ಸ್ ತಿಂತೀರಾ? ಇಲ್ಲ, ನಾವ್ ಯಾವ್ದು ತಿನ್ನಲ್ಲ. ಮತ್ ಈ ತರ ನೀವು ಬ್ಯಾಲೆನ್ಸ್ಡ್ ಡಯಟರಿ ಫುಡ್ ತಿನ್ಲಿಲ್ಲ ಅಂದ್ರೆ ಬಾಡಿಗೆ ಸ್ಟಾಮಿನಾ ಅಂದ್ರೆ ಬರೋದು ಹೆಂಗ? ಈಗ ನಮ್ ಕಾಲದಲ್ಲಿ ಇರುವಂತದ್ದು, ನಿಮ್ ಕಾಲದಲ್ಲಿ ಇರುವಂತದ್ದು ಫುಡ್ಗಳೇ ಬೇರೆ, ಈಗ ಅವ್ರು ತಿನ್ನುವಂತ ಫುಡ್ಗಳೇ ಬೇರೆ. ಯಾಕಂದ್ರೆ ಎಂಟೈರ್ 2 ವರ್ಷ ಅವರು ಡೆಡಿಕೇಶನ್ ಸೈನ್ಸ್ ಗಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದ್ರ ಜೊತೆಗೆ ಅವ್ರ ಬಾಡಿ ಹೆಲ್ತ್ ಕೂಡ ರೆಸ್ಪಾಂಡ್ ಮಾಡಲೇಬೇಕು. ಈವನ್ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೂ ಕೂಡ ನಾವು ವೀಕ್ಲಿ ಒಂದು ಮೀಟಿಂಗ್ ಮಾಡ್ತಾನೆ ಇರ್ತೀವಿ ಸರ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಯಾರ ಪೇರೆಂಟ್ಸ್ ಇದಿರಲ್ಲ, ನೀವು ಬಹಳಷ್ಟು ಏನು ವಿಚಾರ ಅಂತ ಮಾಡಕ್ ಹೋಗ್ಬೇಡ್ರಿ. ಮೆಂಟರ್ಶಿಪ್ ಆಗಿರ್ಬೋದು, ಕ್ಲಾಸಸ್ ಯಾವ ತಗೊಳ್ಳೋದು ಅಂತ ಎಲ್ಲನೂ ಆಲ್ರೆಡಿ ನಾವು ಪ್ರಿಪೇರ್ಡ್ ಇದ್ದೀವಿ. ಬಟ್ ಓನ್ಲಿ ದ ಥಿಂಗ್ ಈಸ್ ನಮ್ಗೆ 100% ಅವ್ರ ಅಟೆಂಡೆನ್ಸ್ ಬೇಕಷ್ಟೇ. ಅವ್ರು ಏನೇನು ಫಾಲ್ಟ್ಗಳಿದ್ರೆ ನಾವು ಮುಚ್ಚಾಕಿದ್ನಂದ್ರೆ ಮುಂದೆ ನೀವೇ ನಮ್ಮ ಕಡೆ ಬರ್ತೀರಿ ಮೇಡಮ್, ಅವಾಗ ಯಾಕೆ ಹೇಳಿದ್ರಿ ನೀವು? ಆಗ ಹೇಳಿದ್ರೆ ನಾವು ಎಲ್ಲ ಅವಾಗ ಸಾಲ್ವ್ ಮಾಡ್ತಿದ್ರಲ್ಲ. ಹೈಸ್ಕೂಲ್ ಸೈನ್ಸ್ ಇಷ್ಟು ಡಿಸಿಪ್ಲಿನ್ ಸ್ಟ್ರಿಕ್ಟ್ ಮಾಡೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ತಗೊಂಡು ಒಳ್ಳೆಯ ಒಂದು ಈ ಎಜುಕೇಶನ್ ಬಗ್ಗೆ ಬಹಳ ಒತ್ತು ಕೊಟ್ಟು ನಮ್ಮ ಮಕ್ಕಳಿಗೆ ಹೇಳ್ತಿರ್ತಾರೆ. ನನಗೆ ತುಂಬಾ ಹೆಮ್ಮೆ ಆಗ್ತದೆ.
लड़की थी दीवानी सी, जब भी मिलती थी मुझसे पूछा करती थी प्यार कैसे होता है, और मैं सिर्फ यही कह पाता था तुम मुझको
नींद